ಈ ಒಂದು ಪಾಡ್ಕಾಸ್ಟ್ ನಿಮ್ಮ ಜೀವನದಲ್ಲಿ ಅತ್ಯುತ್ತಮವಾದ ಬೆಳಕನ್ನು ತೋರಿಸುವಂತ ಒಂದು ಪಾಡ್ಕಾಸ್ಟ್ ಆಗುತ್ತೆ. ನಿಮ್ಮ ಜೀವನದಲ್ಲಿ ಬೇಕಾಗಿರುವಂತ ಎಷ್ಟೋ ಕನ್ಫ್ಯೂಷನ್ಗೆ ಕ್ಲಾರಿಟಿ ಕೊಡುವಂತ ಒಂದು ಪಾಡ್ಕಾಸ್ಟ್ ಆಗುತ್ತೆ. ಯಾಕಂದ್ರೆ ನಾನಿವತ್ತು ಮಾತಾಡ್ತಾ ಇರೋದು ಸತ್ಯವಾಗಿ ನಡ್ಕೊಂಡಂತ ಒಂದು ಭಗವಂತನ ಬಗ್ಗೆ, ಸತ್ಯದ ಬೆಳಕನ್ನು ತೋರಿಸಿರುವಂತ ಒಂದು ಶಕ್ತಿ ಬಗ್ಗೆ. ತುಂಬಾ ದೊಡ್ಡ ಮಾತು ಹೇಳ್ಬಿಟ್ರಿ ಶಿಷ್ಯ ಅಂತ. ಆ ಮಾತಿಗೆ ತುಂಬಾ ತೂಕ ಇದೆ ಸರ್. ನಾನು ಇನ್ನೂ ಭಕ್ತಳಾಗೋದಕ್ಕೆ ಯೋಗ್ಯತೆ ಇದೆಯೋ ಇಲ್ವೋ ನನಗೂ ಗೊತ್ತಿಲ್ಲ. ಚಿಕ್ಕಂದಿನಿಂದನೂ ಅಂತ ದೇವರ ಬಗ್ಗೆ ಅಷ್ಟೊಂದು ಆಸಕ್ತಿ ಇಲ್ಲ. ಸೊ ನನ್ನ ಲೈಫೇ ಬೇರೆ ತರ ಇತ್ತು. ಅಂದ್ರೆ ಈ ಆಧ್ಯಾತ್ಮ ಅಥವಾ ಗುರುಗಳು ಈ ತರದೆಲ್ಲ ನನಗೆ ಏನು ಗೊತ್ತೇ ಇಲ್ಲ ಮುಂಚೆ. ಏನೋ ಒಂದು ತಡೆ ನಡೀತಾನೆ ಇದೆ. ಅವಾಗ ಈ ಗುರುಗಳದ್ದು ಎಲ್ಲ ಟಿವಿಲಿ ಅದು ಇದು ಏನೋ ನೋಡ್ತಾ ಇದೆಯಲ್ಲ, ಅಂದ್ರೆ ಅವ್ರದೆಲ್ಲ ಗುರುಗಳೆಲ್ಲ ಅವರು. ನಂದು ಫಸ್ಟ್ ದರ್ಶನ ಆಗಿದ್ದು ಅದೆಂತ ಅದ್ಭುತ ಅಂದ್ರೆ, ಯಪ್ಪ ನಾನು ಈ ಜನ್ಮದಲ್ಲಿ ಈ ತರ ದರ್ಶನ ಮಾಡ್ತೀನ ಅಂತ. ಯಾವುದೋ ಒಂದು ಮೆಡಿಸಿನ್ ಇಂದ ಓವರ್ ಡೋಸೇಜ್ ಆಗ್ಬಿಟ್ಟು ಎಲ್ಲ ಫಂಕ್ಷನಿಂಗ್ ಎಲ್ಲ ಸ್ಟಾಪ್ ಆಗ್ತಾ ಇತ್ತು. ಐ ವಾಸ್ ಆಲ್ಮೋಸ್ಟ್ ಗಾನ್. ನಿಮ್ಮ ಅಮ್ಮಂಗೆ ಆಪರೇಷನ್ ಆಗಿ ಅದು ಆ ಗೆಡ್ಡೆ ಏನಾದ್ರು ಇದಾಗಿಲ್ಲ ಅಂದ್ರೆ ಅದು ಬಸ್ಟ್ ಆದ್ರೆ ನಿಮ್ಮಮ್ಮ ಇಲ್ಲ ಅಂತಾನು ಹೇಳಿದ್ರು. ಏನಾಯ್ತು, ವಾಟರ್ ಎಲ್ಲ ಹೋಗ್ಬಿಡಿದೆ, ಇಮಿಡಿಯೇಟ್ ಆಗಿ ಆಪರೇಟ್ ಮಾಡಿ ಮಗುನ ತೆಗಿಬೇಕು. ಗೋಪಾಲ್ಪುರದ ಮೈಸೂರಿನ ರಾಜಗುರುಗಳು ಅವ್ರ ಫೋಟೋನ ತೋರಿಸ್ತಾರೆ. ತಲೆ ಕೂಡ ಏನು ಗೊತ್ತಿಲ್ಲ ಅವ್ರ ಬಗ್ಗೆ. ಆಮೇಲೆ ಇದ್ದಕ್ಕಿದ್ದಂಗೆ ನಂಗೆ ಉಸಿರಾಡಕ್ ಆಯ್ತು. ಆ ರಾತ್ರಿ ನಾನು ಉಸಿರಾಡಿ ಆರಾಮಾಗಿ ಮಲ್ಕೊಂಡೆ. ನಾನು ಅದು ಎಷ್ಟು ಮಟ್ಟಿಗೆ 4 ದಿನದಲ್ಲಿ ಇನ್ನೊಂದ್ಸರಿ ಸ್ಕ್ಯಾನಿಂಗ್ ಹೋದಾಗ ಏನಾಗಿದೆ ಅಂತ ಬಂದಿದ್ದೀರಾ ನೀವು ಅಂದ್ರು. ಡಾಕ್ಟರ್ ಬಂದ್ರು 15 ನಿಮಿಷದಲ್ಲಿ. ಡಾಕ್ಟರ್ ಬಂದು ಎಲ್ಲ ಆಪರೇಷನ್ ಥಿಯೇಟರ್ ಕರ್ಕೊಂಡು ಹೋದ್ರು. ನಮ್ಮ ಮಗು ಆಯ್ತು, ಡೆಲಿವರಿ ಆಯ್ತು, ಕೊಟ್ಟರು ಕೈಗೆ. ನೋಡ್ಬಿಟ್ಟು ಫಸ್ಟ್ ಫೋನ್ ಮಾಡಿದೆ, ಗುರುಗಳೇ ಅಂತ. ಸ್ವರ್ಣಗೌರಿ ಅಂತ ಹೆಸರು ಅಂದ್ರೆ ಹೋದ ತಕ್ಷಣ ನಮಃ ಶಿವಾಯ ಅಂದೆ. ಅವ್ರ ತಕ್ಷಣ ಶಿವೋಹಂ ಅಂದ್ರು. ನನಗೆ ತಕ್ಷಣ ಕನೆಕ್ಟ್ ಆಯ್ತು. ಗುರು ಇದ್ರೆ ಎಲ್ಲವೂ ಸಾಧ್ಯ ಅಂತ ಹೇಳ್ತಾರೆ. ಆ ಗುರುಗಳು ನೀವೇನಾದ್ರೂ ಹುಡುಕ್ತಾ ಇದ್ರೆ ಖಂಡಿತವಾಗ್ಲೂ ಈ ಓರ್ವ ಗುರು ನಿಮ್ಮ ಜೀವನಕ್ಕೆ ಒಂದು ದೊಡ್ಡ ಆಧಾರ ಆಗೋದು ತಪ್ಪೇನಿಲ್ಲ. ನಾನು ಹುಡುಕ್ತೀನಿ, ನಾನು ಮಾಡ್ತೀನಿ ಅನ್ನೋದೆಲ್ಲ ಸುಳ್ಳು. ನಮ್ಮ ಒಳಗಡೆ ಇರುವಂತ ಆತ್ಮಕ್ಕೆ ಈ ಜನ್ಮಕ್ಕೆ ಏನೋ ಬೇಕಾಗಿರುತ್ತೆ, ಅದು ತಾನೇ ಹುಡುಕೊಳ್ಳುತ್ತೆ. ನಾನು ಪುಣ್ಯ ಮಾಡಿ ಗುರುದೇವರ ಹತ್ರ ಹೋಗಿದ್ದೀನೋ, ಪಾಪ ಕಳ್ಕೊಳಕ್ಕೆ ಹೋಗಿದ್ದೀನೋ. ಗುರುಗ ನಾನು ತಪ್ಪು ಮಾಡಿದ್ದೀನಿ, ನಾನು ಏನು ತಂದಿಲ್ಲ ನಿಮಗೆ. ನಂಗೆ ಅರ್ಥ ಆಗ್ತಿದೆ ನಿಮ್ ಕಣ್ಣಲ್ಲಿ. ಒಂದೊಂದು ಸತ್ಯ, ನೀವೇನಾದ್ರೂ ಆಶ್ರಮಕ್ಕೆ ಹೋದ್ರೆ ಬರ್ದಿಟ್ಕೊಳ್ಳಿ ಈ ಮಾತನ್ನ, ನೀವು ಖಾಲಿ ಕೈಯಲ್ಲಿ ಬರೋದೇ ಇಲ್ಲ. ಎಲ್ಲರೂ ಕೈ ಬಿಟ್ರಲ್ಲಮ್ಮ ನಿನ್ನ, ನಾನ್ ಹಿಡ್ಕೋತೀನಿ ಅಂತ ಅಂದ್ರು. ಭಗವಂತ ಕೈ ಬಿಟ್ರು ಗುರು ಕೈ ಬಿಡಲ್ಲ ಅಂತ ಹೇಳ್ತಾರೆ. ಆ ಗುರುವಿನ ಹತ್ರ ಬಂದು ಗುರು ಸೇವೆಯಲ್ಲಿ ಪಡೆದಂತಹ ಅನುಭವ ಅಂತಂದ್ರೆ ಆ ಏನೋ ಕೊರತೆ ಹುಡುಕ್ತಾ ಇದ್ದಲ್ಲ ನಾನು, ಅದೇ ಆ ಸತ್ಯದ ಕೊರತೆ. ನಾವು ಏನು ಆಸೆ ಪಡ್ಕೊಂಡು ಹೋಗ್ಬಾರ್ದು. ಮಿಕ್ಕಿದೆಲ್ಲ ನಮ್ಗೆ ಏನ್ ಬೇಕೋ ಅದು ಕೊಡೋ ಟೈಮ್ಗೆ ಬರೋ ಟೈಮ್ಗೆ ಗುರುಗಳು ಖಂಡಿತ ಆಶೀರ್ವಾದ ಮಾಡೇ ಮಾಡ್ತಾರೆ, ಅದು ಬಂದೇ ಬರುತ್ತೆ. ತುಳಸಿ ಮಾಲೆ ಹಾಕ್ಬಿಟ್ಟು ನನ್ನ ಹಿಂಗೆ ನೋಡಿದ್ರು, ಶುದ್ಧ ಅದೇ ಅಂದ್ರು. ಈ ಕ್ಷಣಕ್ಕೂ ನನಗೆ ಆ ಕ್ವಶನ್ ನನ್ನ ಗುರುದೇವ್ರ ಹತ್ರ ಕೇಳಿಲ್ಲ. ಕಾಫಿ ಮಾಡಕ್ ಬರುತ್ತಾ ಅಂತ ನನಗೆ ಇನ್ನೂ ಒಂಥರ ವಿಚಿತ್ರ ಅನ್ನಿಸ್ತಾ. ಆವಾಗ ನನಗೆ ತಕ್ಷಣ ಎಲ್ಲ ಕನೆಕ್ಟ್ ಆಯ್ತು. ಈ ಸತ್ಯ ಯಾಕೆ 4 ಗೋಡೆಗಳ ಮಧ್ಯೆ ಇರಬೇಕು? ಈ ಸತ್ಯ ಯಾಕೆ ಪ್ರಪಂಚಕ್ಕೆ ಗೊತ್ತಾಗ್ತಾ ಇಲ್ಲ ಭಗವಂತ ಅಂತ ಒಂದೊಂದು ಯೂಟ್ಯೂಬ್ ಅಲ್ಲಿ, ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಕ್ರಾಲ್ ಮಾಡ್ತಾ ಇದ್ರೆ ಗಲ್ಲಿಗೊಬ್ರು ಗುರುಗಳು. ವಾಟ್ ಇಸ್ ದ ಮೀನಿಂಗ್ ಆಫ್ ರಿಯಲ್ ಸ್ಪಿರಿಚುಯಾಲಿಟಿ? ಸ್ಪಿರಿಚುಯಾಲಿಟಿ ಅಂತ ಅಂದ್ರೆ ಕಣ್ಣು ಮುಚ್ಕೊಂಡು ಕೂತ್ಕೊಂಡು ಇರೋದಲ್ಲ. ನಂಗೆ ಇಡೀ ಬ್ರಹ್ಮಾಂಡದ ರಹಸ್ಯನೇ ಗೊತ್ತು ಅನ್ನೋರು 5 ನಿಮಿಷ ನಮ್ಮ ರಾಜಗುರು ದೇವ್ರನ್ನ ಕಣ್ಣಲ್ಲಿ ಕಣ್ಣಿಟ್ಟು ಆ ಸತ್ಯನ ಮಾತಾಡಿ. ನಮ್ಮ ಪ್ರಾಣ ಹೇಳ್ತಾ ಇದ್ದೀನಿ, ಯಾರಾದ್ರೂ ಪ್ರಮೋಷನ್ ಅನ್ಕೊಂಡ್ರೆ ದಯವಿಟ್ಟು ನಿಮ್ಮ ಮೈಂಡ್ನ ತೆಗೆದ್ಬಿಡಿ. ಯಾರಾದ್ರೂ ಪರೀಕ್ಷೆ ಮಾಡ್ಬೇಕು ಅನ್ಕೊಂಡ್ರೆ ಎಲ್ಲಿದ್ರೂ ಅಲ್ಲೇ ಇದ್ಬಿಡಿ. ನಿಮಗೆ ಅದು ರಿಯಲೈಸ್ ಆಗಕ್ಕೆ ಯಾವುದೋ ಒಂದು ಟೈಮ್ ಆಗ್ಬೋದು. ಇದೆಲ್ಲ ನಡೀತಿರೋದೇ ಅವನ ಒಂದು ಆಶೀರ್ವಾದದಿಂದ. ಸೊ ಒಂದಲ್ಲ ಒಂದಿನ ನಮ್ಮ ಗುರುಗಳು ಯಾವತ್ತೂ ಅಜರಾಮರವೇ, ಅದಂತೂ ಸತ್ಯ. ಒಂದು ಸದ್ಗುರು ಮನಸ್ಸು ಪಟ್ರೆ ನಮಗೆ ಗೊತ್ತಿಲ್ಲದೆ ಇರುವಂತ ನಮ್ಗೆ ಅರಿವನ್ನ ಮೂಡಿಸ್ತಾ ಹೋಗ್ತಾರೆ. ಆ ಅರಿವೇ ನಾನಿವತ್ತು ನಿಮ್ಮ ಮುಂದೆ ಕೂತ್ಕೊಂಡು ಮಾತಾಡ್ತಾ ಇರೋದು. ಪ್ರತಿ ಉಸಿರು ನಾನು ಇವತ್ತೇನ್ ಬದುಕ್ತಾ ಇದ್ದೀನಿ, ಎವ್ರಿಥಿಂಗ್ ಇಸ್ ಹಿಸ್ ಗಿಫ್ಟ್. ಅವರೇ ಕ್ಲಿಯರ್ ಆಗಿ ಹೇಳ್ಬಿಟ್ಟಿದ್ದಾರೆ, ಅಂತರ್ಮುಖ ಸಮಾರಾಧ್ಯ ಬಹಿರ್ಮುಖ ಸುದುರ್ಲಭ, ನಿನಗೆ ಸಿಗಲ್ಲ, ಒಳಗಡೆ ಹುಡುಕು ಅಂತ. ನಾನು ಗುರುದೇವ್ ಕನೆಕ್ಟ್ ಆದ್ಮೇಲೆ ನಾನು ಈ ಕ್ಷಣಕ್ಕೂ ಯಾವ ದೇವಸ್ಥಾನದ ಬಾಗಿಲು ಮುಟ್ಟಿಲ್ಲ. ಇಲ್ಲಿಗೆ ಬಂದು ನಂಗೆ ಕೆಲಸ ಆಯ್ತು ಅಂತ, ಇಲ್ಲಿ ಬಂದು ಕೆಲಸ ಆಗಿದ್ದಲ್ಲ, ನಿನ್ನ ಸಮಯ ಬಂತು ಅದಕ್ಕೆ ಕೆಲಸ ಆಯ್ತು ಅಂದ್ರು. ನೀವ್ ಹೇಳ್ತಾ ಇದ್ರೆ ನಾನು ಕನೆಕ್ಟ್ ಆಗಿದೆ ಅಂತಂದ್ರೆ ಆ ಗುರುಗಳು ನನಗೆ ಆಲ್ರೆಡಿ ಅಲ್ಲಿ ಭಾಸ ಆಗ್ಬಿಟ್ಟಿದ್ವಿ. ಗುರು ಕಾರ್ಯಕ್ರಮ ನೋಡ್ತಾ ಅವ್ರು ಇದ್ದಾರೆ, ನನ್ನ ದೇವರು ಸರ್, ಬೇರೆ ಏನು ನಾನು ಹೇಳ. ಒಟ್ನಲ್ಲಿ ಈ ಶೋ ನೋಡ್ತಾ ಇದ್ರೆ ನೀವೇನಾದ್ರೂ ಒಂದ್ಸತಿ ವಿಸಿಟ್ ಮಾಡ್ಬೇಕು ಅನ್ಸಿದ್ರೆ ಬನ್ನಿ. ನಿಮ್ಮ ಜೀವನದಲ್ಲಿ ಏನಾದ್ರೂ ಚೇಂಜ್ ಆಗಿಲ್ಲ, ನಂಗೆ ಗೊತ್ತಿಲ್ಲಪ್ಪ, ಇದು ನಿಮಗೆ ಖಂಡಿತವಾಗ್ಲು ನನ್ನ ಗುರು, ನನಗೆ ಯಾವಾಗ್ಲೂ ದೇವರೇನೆ. ಥ್ಯಾಂಕ್ ಯು ಗುರುಗಳೇ.
ಇಷ್ಟೆಲ್ಲ ಒಳ್ಳೆ ಭಾವನೆಯಿಂದ ನೀವು ಇಷ್ಟು ಒಳ್ಳೇದು ಮಾಡ್ತಿದ್ದೀರಾ ಜಗತ್ತಿಗೆ. ಅನಂತ ಕೋಟಿ ಧನ್ಯವಾದಗಳು ನಿಮಗೆ ಅಂತ ಹೇಳ್ತಾ ಇದ್ದೀನಿ.